ಚಿಕ್ಕದೊರೆ, ಅನ್ವಿತಾ ಈಗ ತಾನೇ ಕಬೀರ್ ಕ್ಯಾಬಿನ್ಗೆ ಹೋದ್ಲಂತೆ. ಆತಂಕದ ಧ್ವನಿಯಲ್ಲಿ ಪಟೇಲ್ ಹೇಳಿದಾಗ ಗೌತಮ್ಗೆ ಶಾಕ್ ಆಗಿತ್ತು. ವಾಟ್? ಅನ್ವಿತಾ ಕಬೀರ್ ಹತ್ರ ಅಂತ ಹೇಳಿದ ಗೌತಮ್ ಕಣ್ಣು ಕೋಪದಲ್ಲಿ ಕೆಂಪಾಗಿತ್ತು. ಕಬೀರ ಕಳನ್ ಕರ್ಸ್ಕೊಂಡಿದ್ದ ಅಂತ ಗೌತಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನ್ ಕ್ಯಾಬಿನ್ನಲ್ಲಿ ಒಂದ್ ರೀತಿಯ ಡ್ರಗ್ ನ ಇಟ್ಕೊಂಡಿದ್ದ. ಹುಡುಗಿರನ್ನ ಅಲ್ಲಿ ಕರ್ಸ್ಕೊಂಡು ಜ್ಯೂಸಲ್ಲಿ ಡ್ರಗ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದ. ಅದನ್ನ ಕುಡ್ದಾಗ ನಶೆ ಇರ್ತಿತ್ತು. ಆ ಟೈಮಲ್ಲಿ ಹುಡುಗಿರಿಂದ ಅಡ್ವಾಂಟೇಜ್ ತಗೋತಿದ್ದ. ಆ ವಿಷಯ ಇಡೀ ಆಫೀಸ್ಗೆ ಗೊತ್ತಿತ್ತು. ಆದ್ರೆ ಯಾರು ಕಬೀರ್ ವಿರುದ್ಧ ಧ್ವನಿ ಎತ್ತೋ ಧೈರ್ಯ ಮಾಡ್ತಿರ್ಲಿಲ್ಲ. ಪಟೇಲ್ರ ಮಾತು ಕೇಳಿದ ಮೇಲೆ ಗೌತಮ್ ಚೆಕ್ನ ಜೇಬಲ್ ಇಟ್ಕೊಂಡು ಕಬೀರ್ ಕ್ಯಾಬಿನ್ ಕಡೆ ವೇಗವಾಗಿ ಹೆಜ್ಜೆ ಹಾಕ್ತ. ಗೌತಮ್ ಕೋಪ ನೋಡಿ ಭಾರ್ಗವ್ ಕೆಲವು ಸೆಕೆಂಡು ಸ್ಟನ್ ಆಗಿದ್ದ. ನಂತರ ಸುಧಾರಿಸ್ಕೊಂಡು ಗೌತಮ್ ಹಿಂದೆನೆ ಹೊರಟ. ಆದ್ರೆ ಪಟೇಲ್ರು ಅವನ ಕಡೆ ಕೈ ಬೀಸಿ ಹೋಗ್ಬೇಡ ಅಂತ ತಡೆದ್ರು. ಮಿಸ್ಟರ್ ಭಾರ್ಗವ್, ನೀವು ಹೋಗೋದು ಬೇಡ, ನಮ್ ಚಿಕ್ಕದೊರೆ ಎಲ್ಲ ನೋಡ್ಕೋತಾರೆ. ಹಾ, ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನಮ್ಮ ದೊರೆಯದು ನಿಜವಾದ ಐಡೆಂಟಿಟಿ ಯಾರಿಗೂ ತಿಳಿಬಾರ್ದು. ನಿಗಾ ಇರಲಿ. ಭಾರ್ಗವ್ ಪೊಲೇಟ್ ಆಗಿ ಸರಿ ಪಟೇಲ್ರೆ ಅಂದ. ಇನ್ನೊಂದ್ ಕಡೆ ಅನ್ವಿತಾ ಕಬೀರ್ ಕ್ಯಾಬಿನ್ನಲ್ಲಿದ್ಲು. ಅಲ್ಲಿಗೆ ತಲುಪೋದಕ್ಕೆ ಗೌತಮ್ ಇನ್ನೂ 10 ಫ್ಲೋರ್ ಕ್ರಾಸ್ ಮಾಡಬೇಕಿತ್ತು. ಆ ಕಾರಣಕ್ಕೆ ಅವನು ಇಂಪೇಷಂಟ್ ಆಗಿದ್ದ. ಕಬೀರ್ ಕ್ಯಾಬಿನ್ನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಐಷಾರಾಮಿ ಸೋಫಾ ಮೇಲೆ ಅನ್ವಿತಾ ಕೂತಿದ್ದು. ಕಬೀರ್ ರೆಡ್ ವೈನ್ ನ ಗ್ಲಾಸಿಗೆ ಮುಗಿಸ್ಕೊಂಡು ಅವಳ ಕಡೆ ಹೆಜ್ಜೆ ಹಾಕ್ತ. ಆಂಟಿಕ್ ಶಾಪ್ ಅಲ್ಲಿ ಆಗಿದ್ದನ್ನೆಲ್ಲ ಹೇಳಿ ಮುಗಿಸಿದ ಅನ್ವಿತಾ ಕಣ್ಣಲ್ಲಿ ಲೈಟ್ ಆಗಿ ಕಣ್ಣೀರಿತ್ತು. ಅವಳ ಮಾತನ್ನ ಕೇಳಿದ್ಮೇಲೆ ಕಬೀರ್ ಅವಳ ಪಕ್ಕನೆ ಕೂತ್ಕೊಂಡು ಕೆಟ್ಟ ದೃಷ್ಟಿಯಿಂದ ನುಂಗೋ ತರ ನೋಡ್ತಿದ್ದ. ಅನ್ವಿತಾ, ಇಷ್ಟೆಲ್ಲ ಆಗಿದೆ, ನಿನ್ ನೋಡಿದ್ರೆ ಈಗ ನನ್ನ ಹತ್ರ ಬರ್ತಿದ್ಯಲ್ಲ, ಯಾಕೆ? ಈ ನಿನ್ ಫ್ರೆಂಡ್ ನೆನ್ಪಿಗೆ ಬರ್ಲಿಲ್ವಾ? ರೆಡ್ ವೈನ್ ಗ್ಲಾಸ್ನ ಅವಳ ಕಡೆ ಚಾಚಿ ರಾಗವಾಗಂದ. ಅನ್ವಿತಾ ಹೆಸಿಟೇಷನ್ ಇಂದ, ಕಬೀರ್, ನನಗೆ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ. ಕಬೀರ್ ಫ್ಲರ್ಟಿಂಗ್ ಟೋನಲ್ಲಿ, ಅರೆ ಯಾರ್, ಚಿಲ್, ನೀನ್ ನನ್ ಗೆಸ್ಟ್ ಕಣೆ, ಇಲ್ಲಿವರೆಗೂ ಬಂದೋಳ ಹಾಗೆ ಕಳ್ಸಕ್ಕಾಗತ್ತಾ? ಇದು ಕಾಸ್ಟ್ಲಿ ವೈನ್ ಅನ್ವಿತಾ, ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಕಮ್ಮಿ ಇರುತ್ತೆ, ಏನೂ ಆಗಲ್ಲ. ನೋ ನೋ ಸಾರಿ ಕಬೀರ್, ನಂಗೆ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಚೆಕ್ ತಗೊಂಡು ಶೋರೂಮ್ಗೆ ಹೋಗ್ಬೇಕು. ಅವಳ ಮಾತು ಕೇಳಿ ಕಬೀರ್ ನಕ್ಕು ತನ್ನ ಜೇಬಿಂದ ಚೆಕ್ ಬುಕ್ ತೆಗ್ದ. ಆಲ್ ರೈಟ್, ನಾನು ಚೆಕ್ಗೆ ಸೈನ್ ಮಾಡ್ಕೊಡ್ತೀನಿ. ನೋ ನಿನ್ ಡ್ಯಾಡಿ ಅಲ್ಲಿ ಕಾಯ್ತಿದ್ದಾರೆ, ಬಟ್ ನೀನ್ ನನ್ನ ಜೊತೆ ಕುತ್ಕೊಂಡು ವೈನ್ ಕುಡ್ದಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅನ್ವಿತಾ ಮುಜುಗರದಲ್ಲಿ, ಡ್ರಿಂಕ್ಸ್ ವಿಷಯದಲ್ಲಿ ಐ ಆಮ್ ಸಾರಿ ಕಬೀರ್, ಆದ್ರೆ ನಿನ್ ದುಡ್ಡನ್ನ ನಾನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ನಿನ್ನ ಹತ್ರ ಹಣ ವಾಪಸ್ ಕೇಳಿದವ್ರು ಯಾರು? ಐ ಡೋಂಟ್ ಕೇರ್ ಫಾರ್ ಮನಿ. ಕಬೀರ್ ನಿಧಾನಕ್ಕೆ ಅನ್ವಿತಾನ ಹತ್ರ ಬರ್ತಿದ್ದ. ಅವನ್ ಕಣ್ಣಲ್ಲಿದ್ದ ಆ ನಶೆ, ಆ ಸಿಡಕ್ಟಿವ್ ಲುಕ್ ಅನ್ವಿತಂಗೆ ನಡುಕ ಹುಟ್ಟಿಸ್ತಿತ್ತು. ಗಾಬರಿಯಲ್ಲಿ ಇಂಚಿಂಚು ಪಕ್ಕಕ್ಕೆ ಸರ್ದು ಸೋಫಾ ತುದೀಗ್ ಬಂದು ತಲುಪಿದ್ಲು. ಅವನು ಅವಳ ಗಲ್ಲನ ಹಿಡಿದು ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ನಿನ್ ತಂದೆ ಜೈಲಿಗೆ ಹೋಗೋದನ್ನ ತಡೆಯೋದಕ್ಕೆ ಸಾಧ್ಯ ಇದ್ರೆ ಅದು ನನ್ನೊಬ್ಬನಿಂದ ಮಾತ್ರ. ಅದನ್ನ ಕೇಳಿ ಅನ್ವಿತಾ ಕಣ್ಮುಂದೆ ಅವಳ ತಂದೆ ಇನ್ನೋಸೆಂಟ್ ಫೇಸ್ ಕಾಣಿಸ್ತು. ಜೊತೆಗೆ ಗೌತಮ್ ಮೇಲೆ ಕೋಪನೂ ಬಂತು. ಅನ್ವಿತಾ, ವೈ ಆರ್ ಯು ಥಿಂಕಿಂಗ್ ಸೋ ಮಚ್? ಇದು ಜಸ್ಟ್ ಡ್ರಿಂಕ್ಸ್ ಅಷ್ಟೇ ಅಂತ ಒಂದ್ ಕೈಲಿ ಚೆಕ್, ಇನ್ನೊಂದ್ ಕೈಲಿ ಗ್ಲಾಸ್ನ ಅವಳೆದ್ರು ಹಿಡ್ದ. ಅನ್ವಿತಾ ಭಯದಲ್ಲಿ, ಕಬೀರ್, ನಾನು ಇದನ್ನ ಕೊಡ್ತೀನಿ, ನಿನ್ನ ಚೆಕ್ ಕೊಡ್ತೀಯ ತಾನೆ? ಆಫ್ ಕೋರ್ಸ್, ಹಣಕ್ಕಿಂತ ಫ್ರೆಂಡ್ಶಿಪ್ ದೊಡ್ಡದು. ಅವನ್ ನಿಧಾನಕ್ಕೆ ವೈನ್ ಗ್ಲಾಸ್ನ ಅನ್ವಿತಾ ಕೈ ಕೊಟ್ಟು ಅವಳನ್ನೇ ಆಸೆಯಿಂದ ನೋಡ್ತಿದ್ದ. ಅವನ ತಲೆಯಲ್ಲಿ ಇವತ್ತು ರಾತ್ರಿ ಅನ್ವಿತಾ ಜೊತೆ ಮಜಾ ಮಾಡೋದ್ರ ಬಗ್ಗೆ ಪ್ಲಾನ್ ರೆಡಿ ಆಗ್ತಾ ಇತ್ತು. ಅವನ ಕಣ್ಗಳು ಒಂದ್ಸರ್ತಿ ಅವಳ ತುಟಿನ ನೋಡಿದ್ರೆ ಇನ್ನೊಂದ್ಸರ್ತಿ ಅವಳ ಕತ್ತನ್ನ ನೋಡ್ತಿತ್ತು. ಅದ್ಯಾವುದು ಗೊತ್ತಿಲ್ಲದ ಅನ್ವಿತಾ ಬೇರೆ ದಾರಿ ಇಲ್ಲದೆ ಆತಂಕದಲ್ಲಿ ವೈನ್ ಗ್ಲಾಸ್ನ ತುಟಿ ಹತ್ರ ತಗೊಂಡೋದ್ಲು. ಇನ್ನೇನು ಕುಡಿಬೇಕು ಅಂತಿದ್ದಾಗ ಢಮಾರ್ ಅಂತ ಸೌಂಡ್ ಬಂತು. ಆ ಸೌಂಡ್ಗೆ ಕಬೀರ್ ಬೆಚ್ಚಿಬಿದ್ದ. ಅವನೆದುರು ಗೌತಮ್ ನಿಂತಿದ್ದ. ಅನ್ವಿತಾ ಕೈಲಿರೋ ವೈನ್ ಗ್ಲಾಸ್ ನೋಡ್ತಿದ್ದಂಗೆ ಗೌತಮ್ ಕೋಪ ನೆತ್ತಿಗೆ ಎದ್ದು. ಅವನು ಮಾತಾಡೋ ಮೊದಲೇ ಕಬೀರ್ ಸಿಟ್ಟಲ್ಲಿ, ಹೂ ಆರ್ ಯು? ನೀನ್ ಹೇಗೆ ಒಳಗೆ ಬಂದೆ? ನಾನ್ಸೆನ್ಸ್ ಅಂತ ಕಿರ್ಚಿದ. ಅನ್ವಿತಾ ಕೂಡ ಆಶ್ಚರ್ಯದಿಂದ, ಗೌತಮ್ ನೀನ್ಯಾಕೆ ಇಲ್ಲಿ ಬಂದೆ ಅಂತ ಕೇಳಿದ್ಲು. ಅಯ್ಯೋ ಅನ್ವಿ, ನಾನ್ ಟೈಮಿಗೆ ಸರಿಯಾಗಿ ಬರ್ತಿದ್ರೆ ಈ ನನ್ನ ಮಗ ನಿನ್ ಜೊತೆ. ಅವನ್ ಮಾತು ಮುಗಿಸೋದ್ರೊಳಗೆ ಅನ್ವಿತಾ ಕೋಪದಲ್ಲಿ, ಶಟ್ ಅಪ್, ಈ ರೀತಿ ಥಿಂಕ್ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಗೌತಮ್? ನಾನ್ ಕಬೀರ್ ಹತ್ರ ಹೆಲ್ಪ್ ಕೇಳಕ್ ಬಂದಿದ್ದೆ, ಅವನ್ ದುಡ್ಡು ಕೊಡಕ್ಕೆ ರೆಡಿ ಇದ್ದಾನೆ. ಅನ್ವಿ, ನಿನ್ಗೆ ಮನ್ಸನ್ ಬಗ್ಗೆ ಗೊತ್ತಿಲ್ಲ. ಗೌತಮ್ ಇನ್ನು ಮಾತು ಮುಗಿಸಿರ್ಲಿಲ್ಲ. ಅಷ್ಟರಲ್ಲಿ ಕಬೀರ್, ಏಯ್ ನಾಯ್, ಏನೋ ಬೊಗಳ್ತಾ ಇದೀಯಾ ಅಂತ ಹೊಡಿಯಕ್ ಹೋದ. ಅನ್ವಿತಾ ಗಾಬ್ರಿಲಿ ಅವ್ರ ಮಧ್ಯ ಬಂದ್ಲು. ಅಯ್ಯೋ ಕಬೀರ್, ಒಂದ್ ನಿಮಿಷ ಪ್ಲೀಸ್, ಅವನಿಗೇನು ಮಾಡ್ಬೇಡ, ಹೀಸ್ ಮೈ ಹಸ್ಬೆಂಡ್. ಕಬೀರ್ ಕೋಪದಲ್ಲಿ ಹಲ್ಕಡಿತ, ಓ ಇವನೇನಾ ಮನೆ ಅಳಿಯ? ಅಲ್ಲಲ್ಲ, ನಿನ್ ಮನೆ ಆಳು. ನೋಡನ್ವಿತಾ,
ಇವನ ಹತ್ರ ನನ್ನ ಕಾಲಿಗೆ ಬಿದ್ದು ಸಾರಿ ಕೇಳು. ಇಲ್ದಿದ್ರೆ ಈ ಮನುಷ್ಯ ನನ್ನ ಕ್ಯಾಬಿನಿಂದ ಜೀವಂತವಾಗಿ ಆಚೆ ಕಾಲಿಡಲ್ಲ. ಅಂಡ್ ನೀನು ಈ ಚೆಕ್ ನ ಮರ್ತ್ಬಿಡು, ನಾನ್ ನಿನ್ಗೆ ಹೆಲ್ಪ್ ಮಾಡಲ್ಲ ಅಂದವನು ಗೌತಮ್ನ ಗುರಾಯಿಸ್ತಾ ಕೈಯಲ್ಲಿರೋ ಚೆಕ್ ನ ಫೋಲ್ಡ್ ಮಾಡ್ತಿದ್ದ. ಗೌತಮ್ ಕಣ್ಣಲ್ಲಿ ರೋಷ ಹೋಗ್ತಾ ಇತ್ತು. 3 ವರ್ಷದಿಂದ ನಿನ್ನ ಹಾಗೆ ಒಬ್ಬ 3rd ಕ್ಲಾಸ್ ನನ್ನ ಮಗ ಕ್ಯಾಬಿನ್ಗೆ ಬಂದು ನನಗೆ ಆವಾಜ್ ಹಾಕ್ತಾ. ಅಂಡ್ ಆ ವ್ಯಕ್ತಿ ಬಾಡಿನ ಇವತ್ವರೆಗೂ ಅವನ ಫ್ಯಾಮಿಲಿ ಹುಡುಕ್ತಾ ಇದೆ. ಪಾಪ ಅವನ್ ಸತ್ ಮೇಲೆ ಅವನ ಕುಟುಂಬದವ್ರಿಗೆ ಕೊನೆ ಬಾರಿ ಮುಖ ನೋಡೋ ಅವಕಾಶನೂ ಸಿಗ್ಲಿಲ್ಲ. ಈ ಕಬೀರ್ ತಾಕತ್ತೇನು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ. ಅನ್ವಿತನು ಗಾಬರಿ ಕೋಪದಿಂದ, ಗೌತಮ್ ಏನೋ ನೋಡ್ತಿದ್ಯಾ? ಕಬೀರ್ ಕಾಲಿಗೆ ಬಿದ್ದು ಸಾರಿ ಕೇಳು. ಈ ಮ್ಯಾಟರ್ನ ಇಲ್ಲಿಗೆ ಮುಗಿಸು ಪ್ಲೀಸ್. ಈ ಕೊಳಕ್ ಮನುಷ್ಯನ್ ಕಾಲಿಗೆ ಬಿದ್ದು ಸಾರಿ ಕೇಳ್ಬೇಕಾ? ಛೀ, ಡೋಂಟ್ ವರಿ ಅನ್ವಿತಾ, ಬೊಗಳೋ ನಾಯಿ ಕಚ್ಚೋದಿಲ್ಲ. ಅವನ್ ಮಾತ್ ಕೇಳಿ ಕಬೀರ್ ಗೌತಮ್ ಕಾಲರ್ ಹಿಡಿದು ಹೊಡೆಯಕ್ ಹೋದ. ಅನ್ವಿತಾ ಅವರಿಬ್ಬರನ್ನ ತಡೆಯೋಕೆ ಟ್ರೈ ಮಾಡಿದ್ಲು, ಬಟ್ ಸಿಚುವೇಶನ್ ಕೈ ಮೀರಿ ಹೋಗಿತ್ತು. ಕಬೀರ್ ಕೋಪದಿಂದ, ಯಾರೋ ನಾಯಿ? ನೀನ್ ಕಣೋ ನಾಯಿ, ಯು ಬಾಸ್ಟರ್ಡ್ ಬ್ಲಡಿ ಚೀಪ್ ಸನ್ ಇನ್ ಲಾ. ಇವತ್ ನಿನ್ನ ಹಲ್ಲು ಮುರಿದಿದ್ರೆ ಕೇಳು, ನನ್ನ ಹೆಸರು ಕಬೀರ್ನೇ ಅಲ್ಲ ಅಂತ ಗೌತಮ್ನ ಹಿಂದಕ್ಕೆ ತಳ್ಳಿ ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡ್ದ. ಅನ್ವಿತಾ ಕಣ್ಣಿಂದ ನೀರಿಳಿತಿತ್ತು, ಆದ್ರೆ ಗೌತಮ್ ಕಬೀರ್ನ ಗುರಾಯಿಸ್ತಿದ್ದ. ಕಬೀರ್ ಫೋನಲ್ಲಿ, ಹಲೋ ಇನ್ಸ್ಪೆಕ್ಟರ್ ಶಿವ, ಐ ಆಮ್ ಕಬೀರ್ ಆನಂದ್. ಈಗಲೇ ಪ್ರಿನ್ಸ್ ಗ್ರೂಪ್ಗೆ ಬನ್ನಿ, ಇಲ್ಲೊಬ್ಬ ದಾಂಡಿಗನ್ ಚರ್ಮ ಸುಲಿಯೋದು ಬಾಕಿ ಇದೆ ಅಂತ ಸಿಟ್ಟಲ್ಲಿ ಕಾಲ್ ಕಟ್ ಮಾಡ್ದ. ನಂತರ ಅವನು ಅನ್ವಿತಾನ ನೋಡಿ ವ್ಯಂಗ್ಯವಾಗಿ, ಅನ್ವಿತಾ ಎಂಥ ಬ್ಯಾಡ್ ಲಕ್ ನಿಂದು, ಇವತ್ತು ಈ ಚೆಕ್ಕು ನಿನಗೆ ಸಿಗಲ್ಲ. ನಿನ್ನ ವೇಸ್ಟ್ ಗಂಡನು ನಿನ್ ಕಣ್ ಮುಂದಿರಲ್ಲ, ಜೈಲಲ್ಲಿ ಮುದ್ದೆ ಮುರಿತಿರ್ತಾನೆ. ಪ್ಲೀಸ್ ಕಬೀರ್, ಗೌತಮ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನೀನ್ ಎಷ್ಟೇ ಬೇಡ್ಕೊಂಡ್ರಿ ಇವನ್ ಜೈಲ್ಗೆ ಹೋಗೋ ತಪ್ಸಕ್ಕಾಗಲ್ಲ. ಇವತ್ ರಾತ್ರಿ ನೀನ್ ನನ್ ಪಕ್ಕ ಮಲಗ್ತೀಯ ಅನ್ವಿತಾ. ನನ್ನ ಹಾಸಿಗೆನ ಬೆಚ್ಚಗ್ ಮಾಡಿ ನನ್ ಜೊತೆ. ಅವನ ಮಾತು ಮುಗಿಸೋ ಮೊದಲೇ ಗೌತಮ್ ವೇಗವಾಗಿ ಬಂದು ಅವನ್ ಕಾಲರ್ ಹಿಡಿದು ಇನ್ನೊಂದ್ ಕೈ ಮುಷ್ಟಿ ಮಾಡಿ ಕಬೀರ್ ಮೂತಿಗೆ ಬಂದು ಪಂಚ್ ಕೊಟ್ಟ. ಅನ್ವಿತಾ ಭಯದಲ್ಲಿ ಗೌತಮ್ ಕೈ ಹಿಡಿದು ಹಿಂದೆ ಕೇಳಿದ, ಗೌತಮ್ ಏನ್ ಮಾಡ್ಬಿಟ್ಟೆ ನೀನು? ಮೈ ಮೇಲೆ ಪ್ರಜ್ಞೆ ಇಲ್ವಾ? ಯು ಆರ್ ಫಿನಿಶ್ಡ್ ಮ್ಯಾನ್. ಇದೇ ಮಗನೇ ನಿನಗೆ ಮಾರಿ ಹಬ್ಬ. ನನ್ ಮೇಲೆ ಕೈ ಮಾಡ್ದೆಯಲ್ಲ ನಿನ್ನ. ಅವನು ಮಾತು ಮುಗಿಸೋದ್ರೊಳಗೆ ಡೋರಲ್ಲಿ ಶೇಖರ್ ಮತ್ತೆ ಇನ್ನೊಂದಿಷ್ಟು ಜನ ಪೊಲೀಸರು ಒಳಗೆ ಬಂದ್ರು. ಕಬೀರ್ ಅವರನ್ನ ನೋಡಿ, ಡ್ಯಾಡ್ ಈ ಕತ್ತೆ ಬಡವ ನನ್ ಮೇಲೆ ಕೈ ಮಾಡ್ದ, ಬಿಡಬೇಡಿ ಇವನನ್ನ ಅಂತ ಹೇಳ್ತಿರುವಾಗ್ಲೇ ಅವನ ದೃಷ್ಟಿ ತನ್ನ ಅಪ್ಪನ ಕೈಗೆ ಬೇಡಿ ಹಾಕಿ ಹಿಡ್ಕೊಂಡಿರೋ ಕಾನ್ಸ್ಟೇಬಲ್ ಕಡೆ ಹೋಯ್ತು. ಕಬೀರ್ ಕನ್ಫ್ಯೂಸ್ ಆಗಿ ಏನು ನಡೀತಿದೆ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಪೊಲೀಸರು ಬಂದು ಅವನ ಕೈಗೂ ಬೇಡಿ ಹಾಕಿ ಬಲವಂತವಾಗಿ ನೆಲದ ಮೇಲೆ ಮಂಡಿಯೂರಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ರು. ಇನ್ಸ್ಪೆಕ್ಟರ್, ಆರ್ ಯು ಕ್ರೇಜಿ? ಇನ್ಸ್ಪೆಕ್ಟರ್ ಕಾನ್ಫಿಡೆಂಟ್ ಆಗಿ, ಮಿಸ್ಟರ್ ಕಬೀರ್ ಆನಂದ್, ನೀವು ತಂದೆ ಮಗ ಸೇರಿ ಜನರ ಹಣನ ಲೂಟಿ ಮಾಡಿದೀರಾ, ಸಾಕಷ್ಟು ಫ್ರಾಡ್ನು ಮಾಡಿದೀರಾ, ಅಮಾಯಕ ಹುಡುಗಿರ ಲೈಫ್ನ ಹಾಳು ಮಾಡಿದೀರಾ ಅಂತ ಕಂಪ್ಲೇಂಟ್ ಇದೆ. ಸೊ ನಾನು ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡ್ತಿದ್ದೀನಿ. ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್ ಡ್ಯಾಡ್? ಈ ಇನ್ಸ್ಪೆಕ್ಟರ್ಗೆ ತಲೆ ಕೆಟ್ಟಿದ್ಯಾ? ಉತ್ತರ ಕೊಡೋ ಬದಲು ಶೇಖರ್ ಆನಂದ್ ತಲೆ ತೆಗೆಸಿ ನಿಂತಿದ್ದ. ಅವನು ಬಿಳಿಚ್ಕೊಂಡು ಮುಖನೇ ಎಲ್ಲಾನು ಹೇಳ್ತಿತ್ತು. ಕಬೀರ್ ಇನ್ನೂ ಕನ್ಫ್ಯೂಸಿಂಗ್ ಲುಕ್ ಕೊಡ್ತಿದ್ದ. ಅನ್ವಿತಾಗಂತೂ ಅಲ್ಲೇನು ನಡೀತಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಟೇಬಲ್ ಮೇಲಿದ್ದ ವೈನ್ ಗ್ಲಾಸ್ ಕಡೆ ಗೌತಮ್ ದೃಷ್ಟಿ ಹೋಯ್ತು. ಇನ್ಸ್ಪೆಕ್ಟರ್, ಈ ಕಬೀರ್ ನನ್ನ ಹೆಂಡತಿಗೆ ಬಲವಂತವಾಗಿ ವೈನ್ ಕುಡಿಸ್ತಿದ್ದ. ಮೋಸ್ಟ್ಲಿ ಇದರಲ್ಲೇನೋ ಡ್ರಗ್ ಬೆರೆಸಿದ್ದಾನೆ ಅನ್ಸುತ್ತೆ, ಪ್ಲೀಸ್ ಚೆಕ್ ಮಾಡಿ. ಇನ್ಸ್ಪೆಕ್ಟರ್ ಜೇಬಿಂದ ವೈಟ್ ಕಲರ್ ಕರ್ಚೀಫ್ ತೆಗೆದು ವೈನ್ ಗ್ಲಾಸ್ ಅಲ್ಲಿ ಎದ್ದಿದ್ರು. ಕೂಡಲೇ ಕರ್ಚೀಫ್ ಬ್ಲೂ ಕಲರ್ ತಿರುಗ್ತು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯದಲ್ಲಿ ಬಾಯಿ ತೆರೆದ್ರು. ಇನ್ಸ್ಪೆಕ್ಟರ್ ಸಿಟ್ಟಿಂದ, ಯು ಆರ್ ರೈಟ್ ಮಿಸ್ಟರ್ ಗೌತಮ್, ಇದರಲ್ಲಿ ಟ್ರಯೋಸೋಲಮ್ ಡ್ರಗ್ ಮಿಕ್ಸ್ ಆಗಿದೆ. ಇಟ್ಸ್ ವೆರಿ ಡೇಂಜರಸ್ ಡ್ರಗ್. ಕಾನ್ಸ್ಟೇಬಲ್, ಈ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಇವ್ರಿಗೆ ಜೈಲ್ ಕಂಬಿ ಎಡ್ಸೋ ಕಷ್ಟ ಏನಂತ ತೋರಿಸ್ತೀನಿ, ಕರ್ಕೊಂಡು ಹೋಗಿ ಇವರನ್ನ. ಇನ್ಸ್ಪೆಕ್ಟರ್ ಮಾತು ಕೇಳಿದ ಮೇಲೆ ಕಾನ್ಸ್ಟೇಬಲ್ಸ್ ಕಬೀರ್ ಮತ್ತೆ ಶೇಖರ್ನ ಬಲವಂತವಾಗಿ ಎಳ್ಕೊಂಡು ಹೋದ್ರು. ಕಬೀರ್ ಕಿರ್ಚಾಡ್ತಾ, ಬಿಡ್ರೋ ಬಿಡ್ರೋ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಪೊಲೀಸರಿಂದ ಬಿಡಿಸ್ಕೊಳಕ್ ಟ್ರೈ ಮಾಡ್ತಿದ್ದ. ಇಡೀ ಡ್ರಾಮಾ ಒಂದೇ ಸರ್ತಿ ಮುಗ್ದಿತ್ತು. ಕ್ಯಾಬಿನ್ನಲ್ಲಿ ಡೀಪ್ ಆದ ಸೈಲೆನ್ಸ್ ಇತ್ತು. ರೆಡ್ ವೈನ್ನಲ್ಲಿ ಡ್ರಗ್ಸ್ ಇತ್ತು ಅಂತ ಗೊತ್ತಾದ್ಮೇಲಂತೂ ಅನ್ವಿತಾ ಗರ್ಬಡ್ದಂಗೆ ನಿಂತಿದ್ಲು. ಕಬೀರ್ನಂಥ ಕೆಟ್ಟ ಹುಳಿದಿಂದ ಗೌತಮ್ ಇವತ್ತು ಅವಳನ್ನ ಕಾಪಾಡಿದ್ದ. ಅವಳು ತನ್ನ ಕಣ್ಣೀರು ಒರೆಸ್ಕೊತಾ ಅವನನ್ನ ನೋಡಿದ್ಲು. ಗೌತಮ್. ಅನ್ವಿತಾ ಕಣ್ಣಲ್ಲಿರೋ ನೀರು ನೋಡಿ ಗೌತಮ್ ಅವಳ ಹತ್ರ ಬಂದು ಪ್ರೀತಿಯಿಂದ ಕಣ್ಣೀರು ಒರೆಸ್ದ. ಹೇಳೋದಕ್ಕೆ ತುಂಬಾ ಮಾತುಗಳಿತ್ತು, ಆದ್ರೆ ಇದು ಸತ್ಯ ಹೇಳೋ ಟೈಮ್ ಅಲ್ಲ ಅಂತ ಸುಮ್ಮನಾದ. ಅನ್ವಿ, ಅಳ್ಬೇಡ ಪ್ಲೀಸ್. ಆ ಕಬೀರ್ ಮೊದ್ಲಿಂದಲೂ ಅಷ್ಟೇ ಹುಡುಗಿರ್ನ ತನ್ನ ಬೆಡ್ನಲ್ಲಿ ಯೂಸ್ ಮಾಡ್ಕೋತಿದ್ದ ಲಫಂಗ. ಈ ಅಪ್ಪ ಮಗ ಮಾಡಿರೋ ತಪ್ಪಿಗೆ ಇವಾಗ ಸರಿಯಾಗಿ ಆಗಿದೆ. ಅನ್ವಿತಾ ಅಳ್ತಾ ಹಾಗೆ ಸೋಫಾ ಮೇಲೆ ಕುಸಿದ್ಲು. ಗೌತಮ್ ಕೂಡ್ಲೆ ತನ್ನ ಜೇಬಿಂದ 30 ಲಕ್ಷದ ಚೆಕ್ ತೆಗೆದು ಅನ್ವಿತಾ ಕೊಡ್ತಾ, ಇಲ್ಲೋಡು, ನನ್ನ ಮಾವನ್ನ ಸೇವ್ ಮಾಡೋಕ್ಕೆ ಹಣ ಹೊಂದಿಸಿದ್ದೀನಿ. ಅನ್ವಿತಾ ಫುಲ್ ಶಾಕ್ ಆಗಿ, ವಾಟ್? ಇಷ್ಟೊಂದು ದುಡ್ಡು? ಅದು ಇಷ್ಟು ಕಮ್ಮಿ ಟೈಮಲ್ಲಿ ಹೇಗ್ ಬಂತು ಗೌತಮ್?
ಅವಳ ಮಾತಿಗೆ ಹೇಗೆ ಆನ್ಸರ್ ಮಾಡಬೇಕೋ ಗೊತ್ತಾಗ್ಲಿಲ್ಲ ಅವನಿಗೆ. ಸತ್ಯ ಗೊತ್ತಾದ್ರೆ ಇನ್ನೂ ದೊಡ್ಡ ತೊಂದರೆ ಫೇಸ್ ಮಾಡ್ಬೇಕಲ್ಲ ಅಂತ ಯೋಚಿಸ್ತಿದ್ದ. ಹೇಳು ಗೌತಮ್, ಈ ಚೆಕ್ ಎಲ್ಲಿಂದ ಬಂತು? ಗೌತಮ್ ಗಾಬ್ರಿಲಿ, ಅಯ್ಯೋ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಅನ್ವಿ. ಇತ್ತೀಚೆಗೆ ಕಂಪ್ನಿಲಿ ತುಂಬಾ ಪ್ರಾಫಿಟ್ ಆಯ್ತಂತೆ, ನನಗೆ ಹೆಲ್ಪ್ ಮಾಡ್ತಿದ್ದಾನಷ್ಟೇ. ಅನ್ವಿತಾ ಚೆಕ್ನ ಆಶ್ಚರ್ಯದಿಂದ ನೋಡ್ತಿದ್ಲು. ಇವತ್ತು ಗೌತಮ್ ಬೆಟ್ಟದಂಗೆ ಬಂದಿದ್ದ ಸಮಸ್ಯೆನ ಈಸಿಯಾಗಿ ಸಾಲ್ವ್ ಮಾಡಿದ್ದ. ಅನ್ವಿ, ಯಾಕೆ ಚಿಂತೆ ಮಾಡ್ತೀಯಾ? ನೋಡು, ಈ ದುಡ್ಡನ್ನ ಅವಸರದಲ್ಲಿ ವಾಪಸ್ ಮಾಡಬೇಕಾಗಿಲ್ಲ. ನನ್ನ ಫ್ರೆಂಡ್ ಫಾರಿನಿಗೆ ಹೋಗಿದ್ದಾನೆ, ಸೊ ದುಡ್ಡು ಅರೇಂಜ್ ಮಾಡಕ್ಕೆ ನಮಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಗೌತಮ್ ಪ್ರೀತಿಯಿಂದ ಅವಳ ಕಣ್ಣ ನೋಡ್ತಾ ಮಾತಾಡ್ತಿದ್ದ. ಮೊದಲನೇ ಬಾರಿಗೆ ಅವನ್ ತನ್ನ ಹೆಂಡತಿ ಬ್ಯೂಟಿನ ಇಷ್ಟು ಹತ್ತಿರದಿಂದ ನೋಡ್ತಿದ್ದ. ಸಡನ್ ಆಗಿ ಅವನ ಮೈಂಡ್ ಡೈವರ್ಟ್ ಆಯ್ತು. ತನ್ನ ವಾಚ್ ಅಲ್ಲಿ ಟೈಮ್ ನೋಡ್ಕೊಂಡ. ಅಯ್ಯೋ ಅನ್ವಿ, ಟೈಮ್ ಆಗೋಯ್ತು, 40 ನಿಮಿಷ ಮಾತ್ರ ಉಳಿದಿದೆ, ನಾವು ಅರ್ಜೆಂಟಾಗಿ ಶೋರೂಮ್ಗೆ ಹೋಗ್ಬೇಕು. ಆಂಟಿಕ್ ಶೋರೂಮ್ನ ಒಂದು ಕಡೆ ಮೂಲೆಯಲ್ಲಿ ಅನಿಲ್ ಮತ್ತೆ ಗೀತಾ ಹ್ಯಾಪ್ ಮೂರೆ ಹಾಕೊಂಡು ಕೂತಿದ್ರು. ಸುತ್ತಲೂ ಬಾಡಿ ಬಿಲ್ಡರ್ ಥರ ಇರೋ ದೈತ್ಯ ಗಾರ್ಡ್ಸ್ ನಿಂತಿದ್ರು. ಅವರೆಲ್ಲರೂ ಮ್ಯಾನೇಜರ್ ನೆಕ್ಸ್ಟ್ ಆರ್ಡರ್ಗೆ ಕಾಯ್ತಿದ್ರು. ಅದಾಗ್ಲೇ ಮ್ಯಾನೇಜರ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದ. ಟೈಮ್ ಆಗ್ತಾ ಬಂದಂಗೆ ಮ್ಯಾನೇಜರ್ ಕೋಪದಲ್ಲಿ, ನೋಡಿ, ಇನ್ನು 10 ನಿಮಿಷ ಅಷ್ಟೇ ಇರೋದು, ನಿಮ್ಮ ಅಳಿಯಾನೂ ಇಲ್ಲ, ಮಗಳೂ ಇಲ್ಲ, ಅವ್ರಿನ್ನು ದುಡ್ಡು ತಂದಂಗೆ. ಈಗ ಜೈಲಿಗೆ ಹೋಗೋದು ಬಿಟ್ಟು ಬೇರೆ ದಾರಿ ಇಲ್ಲ ಮುದ್ಕ, ಗೆಟ್ ರೆಡಿ. ಅವನಿನ್ನು ಮಾತು ಮುಗಿಸಿರ್ಲಿಲ್ಲ ಅಷ್ಟರಲ್ಲಿ ಡೋರ್ ಒಳಗಡೆ ಬರ್ತಿದ್ದ ಅನ್ವಿತಾ ಗೌತಮ್ ಕಡೆ ಅವನ ದೃಷ್ಟಿ ಬಿತ್ತು. ಅನಿಲ್ ಮುಖ ಒಂದು ಕ್ಷಣ ಶೈನ್ ಆಯ್ತು. ಗೀತಾ ಗಾಬ್ರಿಲಿ ಮಗಳತ್ರ ಓಡಿ, ಅನ್ವಿತಾ, ಏನಾಯ್ತು ಪುಟ? ದುಡ್ಡು ಸಿಕ್ತಾ? ನಂಗೆ ಭಯ ಆಗ್ತಿದೆ. ಹ್ಞೂ ಅಮ್ಮ, 30 ಲಕ್ಷ ಚೆಕ್ ಸಿಕ್ತು. ಗೊತ್ತಿತ್ತು ನಂಗೆ, ಕಬೀರ್ ನಿಜವಾಗ್ಲೂ ಅಪ್ರಂಜಿ, ಈ ಗೌತಮ್ ಥರ ಅಲ್ಲ. ಗೀತಾ ಖುಷಿಯಿಂದ ಚೆಕ್ ತಗೊಂಡವಳು ಗೌತಮ್ ಕಡೆ ಕೋಪದಲ್ಲಿ ನೋಡಿದ್ಲು. ನೋಡಯ್ಯ, ಈ ಚೆಕ್ ನೋಡು, ಕಬೀರ್ ಅಂತ ಹುಡುಗ ನನ್ನ ಮಗಳ ಫ್ರೆಂಡ್ ಆಗಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವತ್ ನಮ್ ಗತಿ ಅಷ್ಟೇ. ನೀನಿದ್ರು ಒಂದೇ, ಸತ್ರು ಒಂದೇ. ನನ್ನ ಮಗಳಿಗೆ ಡೈವರ್ಸ್ ಕೊಟ್ಟು ಎಲ್ಲಾದ್ರೂ ದೇಶಾಂತರ ಹೋಗ್ಬಾರ್ದೇನೋ, ಅವಳ ಜೀವನನ ಹಾಳು ಮಾಡಿ ಅದ್ಯಾವ ನರ್ಕಕ್ಕೆ ಹೋಗ್ತೀಯಾ ಪಿಶಾಚಿ ಅಂತ ಕೋಪದಲ್ಲಿ ಬೈದ್ಲು. ಅವಳ ಕಣ್ಗಳು ಇನ್ನೂ ಗೌತಮ್ನ ಚುಚ್ಚೋ ತರ ನೋಡ್ತಿದ್ವು. ಅಮ್ಮ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ನಿಜ ಏನಂದ್ರೆ, ಗೀತಾ ಮಧ್ಯದಲ್ಲಿ ಮಾತಾಡ್ತಾ, ಸುಮ್ನಿರೋ ಅನ್ವಿ, ಈ ಮನುಷ್ಯನ್ ವಹಿಸ್ಕೊಂಡು ಬರ್ಬೇಡ. ನೀವು ನಿನ್ನ ಸೆರಗ್ ಹಿಡ್ಕೊಂಡು ಓಡಾಡೋ ವೇಸ್ಟ್ ನನ್ನ ಮಗ. ಇಂಥವ್ರನ್ನ ಡಸ್ಟ್ಬಿನ್ಗೆ ಹಾಕ್ಬೇಕು. ತಲೆ ಮೇಲೆ ಇಟ್ಕೊಂಡ್ರೆ ಏನ್ ಚಂದ. ಸುಮ್ಮನೆ ಇವನ್ನ ಬಿಟ್ಬಿಡು. ಅಲ್ಲಿದ್ದ ಮ್ಯಾನೇಜರ್ ಮತ್ತು ಬಾಡಿಗಾರ್ಡ್ಸ್ ಆಶ್ಚರ್ಯದಿಂದ ಗೀತಾ ಮಾತನ್ನ ಕೇಳಿಸ್ಕೊಂಡು ಒಬ್ಬರ ಮುಖ ಒಬ್ರು ನೋಡ್ಕೋತಿದ್ರು. ಕಬೀರ್ ಹೆಸರು ಕೇಳಿದ ತಕ್ಷಣ ಅನ್ವಿತಾಗೆ ಅವನ್ ತನಗೆ ವೈನ್ ಕುಡಿಯಕ್ಕೆ ಹೇಳಿದ್ ನೆನ್ಪು ಬಂತು. ಅಮ್ಮ, ಪ್ಲೀಸ್ ಸ್ಟಾಪ್ ಇಟ್. ನನ್ಗೆ ದುಡ್ಡು ಕೊಟ್ಟಿದ್ದು ಆ ಕಬೀರ್ ಅಲ್ಲ, ಗೌತಮ್. ಈ ಹಣನ ಅವನ ಫ್ರೆಂಡ್ ಕಡೆಯಿಂದ ಅರೇಂಜ್ ಮಾಡಿರೋದು. ಅನ್ವಿತಾ ಮಾತು ಕೇಳಿ ಗೀತಾ ಅನಿಲ್ ಬೆಚ್ಚ ಬಿದ್ರು. ಆಶ್ಚರ್ಯದಿಂದ ಗೌತಮ್ ಕಡೆ ನೋಡಿದ್ರು. ಗೀತಾ ಅನುಮಾನದಲ್ಲಿ, ಅಲ್ಲ, ಇವನಿಗೆ ಹೆಲ್ಪ್ ಮಾಡಕ್ ಅದ್ ಯಾವ ಮೂರ್ಖ ಮುಂದೆ ಬಂದಿದ್ದಾನಂತ? ಅಥವಾ ಅವನೇನಾದ್ರೂ ದಗಲ್ಬಾಜಿನ? ಈ ಭಿಕಾರಿಗೆ 30 ಲಕ್ಷ ಕೊಟ್ಟಿದ್ದಾನಂದ್ರೆ ಅವನು ಯಾರು ಅಂತ ನಾನು ತಿಳ್ಕೋಬೇಕು. ಏ ಗೌತಮ್, ಆ ನಿನ್ ಫ್ರೆಂಡ್ಗೆ ಫೋನ್ ಮಾಡೋ. ಗೌತಮ್ ಭಯದಲ್ಲಿ ಸುತ್ತಲೂ ನೋಡಕ್ ಶುರು ಮಾಡ್ದ. ಗೀತಾ ಕಣ್ಣಲ್ಲಿ ಇನ್ನೂ ಅನುಮಾನ ಸ್ಪಷ್ಟವಾಗಿತ್ತು. ಗೌತಮ್ ದುಡ್ಡೆಲ್ಲಿಂದ ಬಂತು ಅಂತ ಸತ್ಯ ಹೇಳ್ತಾನ? ಹೇಳಿದ್ರೆ ಗೀತಾ ರಿಯಾಕ್ಷನ್ ಹೇಗಿರಬಹುದು? ಮುಂದಿನ ಕಥೆ ತಿಳಿಯಲು ಪಾಕೆಟ್ FM ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ FM ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.